ಅವರು ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಸ್ಟೇಜ್ ಮೇಲೆ ಕುತ್ಕೊಂಡು ಏನ್ ಭಾಷಣ ಮಾಡಿದ್ರ, ದೇವಸ್ಥಾನಕ್ಕೆ ಹೋದ್ರ, ಪ್ರಸಾದ ತಿಂದ್ರ, ಮಂಗಳಾರತಿ ತಗೊಂಡ್ರ, ಅದೆಲ್ಲ ಯಾರು ಅಬ್ಜೆಕ್ಷನ್ ಯಾರು ಇರ್ಲಿಲ್ಲ. ಧ್ವಜವನ್ನು ಅವರು ಯಾವುದೇ ಚರ್ಚ್ಗೆ ಹೋಗಿ ಅಥವಾ ಮುಸಲ್ಮಾನ್ ಮಸೀದಿಗೆ ಹೋಗಿ ಬೇರೆ ರೀತಿಯ ಧಾರ್ಮಿಕ ಧ್ವಜವನ್ನು ಹಿಡಿದಿದ್ರು ಇವತ್ತು ಅದು ಹೇಳ್ತಾ ಇದ್ವಿ ನಾವು. ಆ ರೀತಿ ಮಾಡುವಂತಿಲ್ಲ ಅಂತ ನಾವು ಅವಾಗ್ಲೂ ಅದನ್ನೇ ಹೇಳ್ತಾ ಇದ್ವಿ. ನಾನು ಅದನ್ನೇ ನಿಮ್ಗೆ ಇವಾಗ್ಲೂ ಹೇಳ್ತಾ ಇರೋದು, ಯಾವುದೇ ಅಧಿಕಾರಿ ಆದವನು ರಾಜಕೀಯ ಆಗ್ಲಿ ಧಾರ್ಮಿಕ ವಿಷಯ ಆಗ್ಲಿ ಈ ರೀತಿಯಾಗಿ ಪ್ರದರ್ಶನ ಮಾಡುವಂತಿಲ್ಲ. ಚಿಹ್ನೆಗಳನ್ನ, ಲಾಂಛನಗಳನ್ನ ಅಥವಾ ಧ್ವಜಗಳನ್ನ ಪ್ರದರ್ಶನ ಮಾಡುವಂತಿಲ್ಲ. ನೀವು ಪಕ್ಷಪಾತಿಗಳಂತ ತೋರಿಸ್ತದೆ, ತಟಸ್ಥರಲ್ಲ ಅಂತ ತೋರಿಸ್ತದೆ, ಸಂವಿಧಾನದ ಆಶಯಗಳಿಗೆ ವಿರುದ್ಧವಾಗ್ತದೆ. ಜಾತ್ಯತೀತ ನಿಲುವನ್ನ ಎತ್ತಗಟ್ಟಲಿಕ್ಕೆ ನೀವು ಸಾಧ್ಯ ಆಗಲ್ಲ. ಅದು ಬಿಜೆಪಿ ಶಾಸಕರು ಬಿಟ್ಬಿಡಿ. ಜಾತ್ಯತೀತತೆ ಅಂದ್ರೆ ಹಿಂದುತ್ವದ ವಿರೋಧ ಅಲ್ಲ. ಕೇಳಿ ಅಧಿಕಾರಿಗಳಿಗೆಲ್ಲ, ನೀವು ಐಎಎಸ್ ಆಫೀಸರ್ ಈ ವ್ಯವಸ್ಥೆಯನ್ನು ಹಾಳು ಮಾಡಬೇಡಿ, ಈ ಸಂವಿಧಾನಿಕ ವ್ಯವಸ್ಥೆಯನ್ನು ಹಾಳು ಮಾಡಬೇಡಿ. ನೀವು ಈ ಸಂವಿಧಾನಿಕ ವ್ಯವಸ್ಥೆಯನ್ನು ಹಾಳು ಮಾಡಬೇಡಿ. ನನ್ನ ಪ್ರಶ್ನೆ ಇದೆ, ಈ ಮಹೋತ್ಸವ 2 ವರ್ಷಕ್ಕೆ ಒಂದ್ಸಲ ನಡೆಯುತ್ತಲ್ಲ ಮೇಡಮ್? ಇವಾಗ ಟಿ.ಕೆ. ಸ್ವರೂಪ ಅವರು ಚಾರ್ಜ್ ತಗೊಂಡಿದ್ದು ಜೂನ್ 2025. ಅದಕ್ಕೂ ಹಿಂದೆ ಇದ್ದ ಜಿಲ್ಲಾಧಿಕಾರಿ ವಿದ್ಯಾ ಅವರು ಈ RSS ಫ್ಲಾಗ್ ನ ಹಾರಿಸಿದಾರ, ಒಂದು ಫೋಟೋ ತೋರಿಸಿ. ನನಗೆ ಕ್ಲಾರಿಟಿನೇ ಇಲ್ಲ. ಕೇಸರಿ ಧ್ವಜ ಅಂದ್ರೇನು, ಹನುಮ ಧ್ವಜ ಅಂದ್ರೇನು, ಭಗವಾ ಧ್ವಜ ಅಂದ್ರೇನು, RSS ಧ್ವಜ ಅಂದ್ರೇನು, ಇದೆಲ್ಲ ನೀವು ಯಾವಾಗ ಹೆಂಗ್ ಬೇಕು ಹಂಗೆ ಇಟ್ಕೊಂಡ್ಬಿಡ್ತೀರಾ. ಸಿಂಪಲ್ ಪ್ರಶ್ನೆ ಕೇಳ್ತಿದ್ದೀನಿ ಮ್ಯಾಮ್. ಅದು RSS ಧ್ವಜವನ್ನ ಹಿಂದಿನ ಮಾಜಿ ಜಿಲ್ಲಾಧಿಕಾರಿಯಾದ ವಿದ್ಯಾಶ್ರೀ ಅವರು ಯಾಕೆ ಹಾರಿಸಿಲ್ಲ? ಹಾರಿಸಿದ್ರೆ ನೀವು ಈ ಒಂದು ಹೊಸ ಟ್ರೆಡಿಷನ್ ಅನ್ನ, ಹೊಸ ಪರಂಪರೆಯನ್ನ ಒಂದು DC ಸರ್ಕಾರಿ ಒಂದು ಜವಾಬ್ದಾರಿ ಸ್ಥಾನದಲ್ಲಿದ್ದು ಸರ್ಕಾರದ ಪ್ರತಿನಿಧಿಯಾಗಿ ಅಲ್ಲಿಗೆ ಹೋಗಿ ಈ RSS ಫ್ಲಾಗ್ ಅನ್ನ ಹಾರಿಸಿದ್ರೆ ಒಂದು ಹೊಸ ಟ್ರೆಡಿಷನ್ ಶುರು ಆದ್ರೆ ನಾಳೆ ದಿನ ರಾಜ್ಯದ ಕೊನೆಯಲ್ಲಿ ಎಲ್ಲೆಲ್ಲಿ ಯಾವ ಕಾರ್ಯಕ್ರಮಗಳಾಗುತ್ತೆ ಅಲ್ಲಿ ಪ್ರತಿ ಸಲ RSS ಫ್ಲಾಗ್ ಇದೊಂದು ರಾಂಗ್ ಟ್ರೆಡಿಷನ್. ನಾನು ಇದಕ್ಕೆ ಅಬ್ಜೆಕ್ಟ್ ಮಾಡ್ತೀನಿ. ಐ ವಿಲ್ ಸೇ ಐ ಹ್ಯಾವ್ ರೆಡ್ ಇಂಡಿಯನ್ ಸರ್ವಿಸ್ ಕಂಡಕ್ಟ್ ರೂಲ್ಸ್ 1968 ವೈಲೇಷನ್ ಆಕ್ಷನ್ ಸರ್ಕಾರ ತಗೊಳ್ಳೇಬೇಕು. ನೀವ್ ಹೇಳಿದ್ರಿ RSS ಧ್ವಜ, ನಾವ್ ಹೇಳ್ತಿದ್ದೀವಿ ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ತಪ್ಪಿದ್ರೆ ಯಾರಾದ್ರೂ ವೀಕ್ಷಕರು ಸರಿಪಡಿಸಿ RSS ಧ್ವಜ ಅಲ್ಲ. ಕೇಳಿ ಸರ್, ಕೇಳಿ, ನೀವು ಹೇಳಿದ್ದನ್ನ ನಾನು ಕೇಳಿಸ್ಕೊಂಡೆ, ಬೇರೆ ಅವ್ರನ್ನು ಸ್ಟಾಪ್ ಮಾಡಿದೆ. ಅಲ್ಲಿರೋದು ಕೇಳಿಸ್ಕೊಳ್ಳಿ ಸರ್, ನಿಮ್ಮದೇ ಅನುಮಾನಗಳಿಗೆ ನನ್ನ ಉತ್ತರ. ಯಶ್ಪಾಲ್ ಸುವರ್ಣ ಅವರು ಸ್ಥಳೀಯ ಶಾಸಕರು ಹೇಳಿದ್ರು, ಇಲ್ಲಿರುವ ಸುಧಾಕರ್ ಅವರು ಹೇಳ್ತಿದ್ದಾರೆ, ಚಂದ್ರಶೇಖರ್ ಅವರು ಹೇಳ್ತಿದ್ದಾರೆ, ಇದು ಭಾಗವತ್ ಧ್ವಜ. This is not RSS ಧ್ವಜ. ಎರಡನೆಯದು ನನಗೆ ಗೊತ್ತಿರೋ ಪ್ರಕಾರ RSS ನ ಬಹುತೇಕ ಬಾವುಟಗಳಲ್ಲಿ ಓಂ ಚಿಹ್ನೆ ಇಲ್ಲಿ ಬರ್ದಿರೋ ರೀತಿಯಲ್ಲಿ ಇರೋದಿಲ್ಲ. ತಪ್ಪಿದ್ರೆ ಸರಿಪಡಿಸಿ. ನನ್ನ ಅಂಡರ್ಸ್ಟ್ಯಾಂಡಿಂಗ್ ಹನುಮ ಧ್ವಜ ಇಸ್ ನಾಟ್ RSS ಧ್ವಜ ಸರ್. ಧ್ವಜ ಅಲ್ಲ. ನೀವು ಒಂದ್ ಕೆಲಸ ಮಾಡಿ ಸರ್, ಒಂದ್ ಕೆಲಸ ಮಾಡಿ, ಸಪರೇಟ್ ಡಿಬೇಟ್ ಯಾವ್ಯಾವ ಧ್ವಜ ಏನೇನ್ ಸಂಕೇತ ಅಂತ ಹೇಳಿ. ಬಟ್ ನೀವ್ ಹೇಳ್ದಾಗೆ ಒಬ್ಬ ಜಿಲ್ಲಾಧಿಕಾರಿ ಏನ್ ತಪ್ಪು ಮಾಡಿದಾರೆ ಅದನ್ನ ಹೇಳಿ. ಸರ್ಕಾರದ ಪ್ರತಿನಿಧಿಯಾಗಿ ಅಲ್ಲಿ RSS ಧ್ವಜವನ್ನ ಚಾಲನೆ ಕೊಟ್ಟಿದ್ದು ಸರಾಸರಿ ತಪ್ಪು. ಇದು ಯಾವ ತರ ಸಂದೇಶ ಕೊಡ್ತಾ ಇದೆ? ಒಂದು DC ಆಗಿ ಒಂದು ನ್ಯೂಟ್ರಲ್ ಪೊಸಿಷನ್ ಅಲ್ಲಿ ಇರ್ಬೇಕು ಅವ್ರು ಯಾವತ್ತಿಗೂ ಕೂಡ. ಐ ಮೀನ್ ಶಿ ಇಸ್ ರೆಸ್ಪಾನ್ಸಿಬಲ್. ಅವರು ಟ್ರಾಫಿಕ್ ಗೋಸ್ಕರ, ಪ್ರೋಟೋಕಾಲ್ ಗೋಸ್ಕರ, ಲಾ ಅಂಡ್ ಆರ್ಡರ್ ಎಲ್ಲವೂ ಅವ್ರದೇ ಜವಾಬ್ದಾರಿ. ಅಂದ್ರೆ ಈ ಬಯಾಸ್ಡ್ ಅನ್ನೋದು ಹೆಂಗಾಗ್ಬಿಡುತ್ತೆ ಅಂದ್ರೆ, ಚಂದ್ರಶೇಖರ್ ಅವರೇ, ಹೂವು ಅಭಿಷೇಕ ಮಾಡಿದ್ರೆ ಅದು ಧಾರ್ಮಿಕ ಚಿಹ್ನೆ ಅಲ್ಲ. ನೀವು ರಥ ಎಳೆದ್ರೆ ಸುಧಾಕರ್ ಅವರು ಹೇಳ್ತಾ ಇದ್ದಾಗೆ ಅದು ಧಾರ್ಮಿಕ ಆಚರಣೆಯ ಸಂಕೇತ ಅಲ್ಲ. ಅರಿಶಿನ ಕುಂಕುಮ ಹಾಕಿದ್ರೆ ಅದು ಧಾರ್ಮಿಕ ಚಿಹ್ನೆಗಳಲ್ಲ. ಹಾಗೆ ಮಂಗಳಾರತಿ, ಪ್ರಸಾದ, ಇದ್ಯಾವುದೂ ಕೂಡ ಹಿಂದೂ ಧರ್ಮದ ಧಾರ್ಮಿಕ ಚಿಹ್ನೆಗಳಲ್ಲ. ಕೇಸರಿ ಬಾವುಟ ಕಂಡುಬಿಟ್ರೆ ಕೂಡ ಅದು ಧರ್ಮದ ಸಂಕೇತ. ಇದು ತಪ್ಪು, ಇದು ತಪ್ಪು ಚಂದ್ರಶೇಖರ್ ಸರ್. ಅದು ನಾನು ಮತ್ತೆ ಹೇಳ್ತಿದ್ದೀನಿ, ಇಟ್ ಇಸ್ ಅ ರಿಲಿಜಿಯಸ್ ಪ್ಲೇಸ್. ಡೋಂಟ್ ಬ್ರಿಂಗ್ ಸೆಕ್ಯುಲರಿಸಂ. ಹಿಂದೂಗಳ ಧಾರ್ಮಿಕ ಕೇಂದ್ರ. ಸೆಕ್ಯುಲರಿಸಂ ರಿಲಿಜಿಯಸ್ ಪ್ಲೇಸ್ ಅಲ್ಲೂ ತರಬೇಕು ಅಂದ್ರೆ ಮಸೀದಿಗಳ ಒಳಗೂ ಬರ್ಬೇಕಾಗತ್ತೆ ಸರ್. ಜೋಪಾನ. ಚಂದ್ರಶೇಖರ್
ಮೇಡಮ್ 1989ರಲ್ಲಿ ರಾಜೀವ್ ಗಾಂಧಿ ಅವರು ಪ್ರಧಾನಮಂತ್ರಿಗಳಾಗಿದ್ರು ಸ್ಮಿತಾ. ಆಗ ಲೋಕಸಭಾ ಎಲೆಕ್ಷನ್ಸ್ ಅನೌನ್ಸ್ ಆಯ್ತು. ಲೋಕಸಭಾ ಎಲೆಕ್ಷನ್ ಕ್ಯಾಂಪೈನ್ ನ ಆಸ್ ಎ ಪ್ರೈಮ್ ಮಿನಿಸ್ಟರ್ ಎಲ್ಲಿಂದ ಶುರು ಮಾಡಿದ್ದು ಗೊತ್ತಾ? ಅಯೋಧ್ಯ ರಾಮ ಮಂದಿರದಿಂದ. ಯಾರು? ರಾಜೀವ್ ಗಾಂಧಿ ಅವರು ರಾಮ ಮಂದಿರ ಶುರು ಮಾಡಿ ಏನ್ ಹೇಳಿದ್ರು, ಈ ಚುನಾವಣೆಯನ್ನ ನಾವು ರಾಮನ ವಿಚಾರದಲ್ಲಿ ತಗೊಂಡೋಗ್ತಾ ಇದ್ದೇವೆ, ಅಲ್ಲಿಂದ ತಗೊಂಡೋಗ್ತಿದೀವಿ ಅಂತ 1989 ಹೇಳಿದ್ರು. ಅವತ್ತು ಅಲ್ಲಿದ್ದಂತಹ ಹಿಂದೂ ಏನು ಪ್ರೀತಿ ಇದ್ದಂತಹ ಕಾಂಗ್ರೆಸ್ ಇವತ್ತು ಯಾವ ಮಟ್ಟಕ್ಕೆ ಬಂದು ನಿಂತಿದೆ ನೋಡಿ. ಮೊದಲನೇದು. ಎರಡನೇದು, ಭಗವಧ್ವಜ ಏನು ಅಂತ ಹೇಳಿ ಜಗತ್ತಲ್ಲಿ ಇರ್ತಕ್ಕಂತಹ ಎಲ್ಲ ಬುದ್ಧಿವಂತರಿಗೂ ಮತ್ತೆ ಹಿಂದೂಗಳಿಗೆ ಗೊತ್ತು. ಯಾರೋ ದಾರಿ ಲೋಕ ದಾಸಯ್ಯ ನನಗೆ ಗೊತ್ತಿಲ್ಲ ಎಕ್ಸ್ಪ್ಲೈನ್ ಮಾಡಿ ಅಂತ ಹೇಳಿದ್ರೆ ಯಾರಿಗೂ ಎಕ್ಸ್ಪ್ಲೈನ್ ಮಾಡೋ ಅವಶ್ಯಕತೆ ಇಲ್ಲ. ಸರ್, ಭಾಷೆ ಬಗ್ಗೆ ಗಮನ ಇಟ್ಕೊಳ್ಳಿ. ಭಾಷೆ ಬಗ್ಗೆ ಗಮನ ಇಟ್ಕೊಳ್ಳಿ. ಸರ್, ಅವರು ಕೂಡ ನಿಮಗೆ ಭಾಷೆ ಬಗ್ಗೆ ಗೊತ್ತಿಲ್ಲ ಅನ್ನಕ್ಕೆ. ದಾರಿಯಲ್ಲಿ ಹೋಗೋ ದಾಸ ಅಂತ ಹೇಳಿದ್ರೆ ಇವನೇನು ಆಕ್ಸ್ಫರ್ಡ್ ಇಲ್ಲ. ನಾನು ಅವ್ರಿಗೆ ಅಬ್ಜೆಕ್ಟ್ ಮಾಡ್ತಿದ್ದೀನಿ, ನೀವು ಅಲ್ಲಿಗೆ ಹೋಗ್ಬೇಡಿ. ಭಾಷೆ ಬಗ್ಗೆ ಸ್ಟ್ಯಾನ್ಫೋರ್ಡ್ ಗ್ರಾಜುಯೇಟ್ ಚಂದ್ರಶೇಖರ್ ಹೋಗಿದ್ದಾನೆ ಅಲ್ಲಿಗೆ. ಅಟ್ಲೀಸ್ಟ್ ಇಮಿಗ್ರೇಷನ್ ಬಾಯಿಗೆ ಏನೋ ಬರುತ್ತೆ ಅಂತ ಇಡಿಯಟ್ ತರ ರೋಡ್ ನಲ್ಲಿ ಇಲ್ಲ. ಒಂದು ರಾಷ್ಟ್ರೀಯ ಪಕ್ಷದ ವಕ್ತಾರನಾಗಿ ಒಂದು ಶಿಸ್ತಿಂದ ಘನತೆಯಿಂದ ಮಾತಾಡಬೇಕು. ಗುಂಡಾ ತರ ಪೊಲೀಸ್ ಸರ್, ನೀವು ಭಾಷೆ ಬಗ್ಗೆ ಗಮನ ಕೊಡಿ. ಚಂದ್ರಶೇಖರ್ ಅವರೇ ವಿಷಯಕ್ಕೆ ಸೀಮಿತವಾಗಿ ಮಾತನಾಡಿ. ಭಾಷೆ ಬಗ್ಗೆ ಚಾನೆಲ್ ಇದೆ, ಘನತೆ ಇಟ್ಕೊಂಡು ಮಾತಾಡಬೇಕು. ಭಗವಧ್ವಜ ಅಂತಕ್ಕಂಥದ್ದು ಏನು ಬೆಂಕಿಯ ಜ್ವಾಲೆ ಬರ್ತದೆ ಆ ಬಣ್ಣದಲ್ಲಿ ಇರ್ತಕ್ಕಂತಹ ಕೇಸರಿ ಧ್ವಜ. ಅದರಲ್ಲಿ ಯಾವುದೇ ಬೇರೆ ಬಣ್ಣ ಆಗ್ಲಿ ಬೇರೆ ಚಿಹ್ನೆ ಆಗ್ಲಿ ಯಾವುದು ಇರೋದಿಲ್ಲ. ಅದು ಭಗವಧ್ವಜ. ಅದನ್ನೇ ಆರ್ಎಸ್ಎಸ್ ಗುರು ಅಂತ ಅನ್ಕೊಂಡಿರ್ತಕ್ಕಂಥದ್ದು. ಇವತ್ತು DC ಅವರು ಇಟ್ಕೊಂಡು ಮಾಡಿದ್ದು ಏನು, ಈ ಕೇಸರಿ ಧ್ವಜ ಏನಿದೆ ಅದು ಎಲ್ಲ ಹಿಂದೂಗಳು ಎಲ್ಲ ದೇವಸ್ಥಾನಗಳ ಮೇಲೆ. ನೀವಿವತ್ತು ಯಾವ್ದಾರ ಒಂದು ಕೇರಿ, ಒಂದು ಹಟ್ಟಿ, ಒಂದು ಲಂಬಾಡಿ ತಾಂಡದ ದೇವಸ್ಥಾನ ಅಂತ ಇಟ್ಕೊಂಡು ಕಾಶಿ ವಿಶ್ವನಾಥ ದೇವಸ್ಥಾನಕ್ಕೆ ಹೋಗಿ ಎಲ್ಲಾ ದೇವಸ್ಥಾನಗಳ ಮೇಲೆ, ಪೂಜಾ ಪದ್ಧತಿಗಳ ಮೇಲೆ, ಜಾತ್ರೆಗಳಲ್ಲಿ, ಗಣಪತಿ ಉತ್ಸವಗಳಲ್ಲಿ, ಸರಸ್ವತಿ ಉತ್ಸವಗಳಲ್ಲಿ, ನರಸಿಂಹ ಉತ್ಸವಗಳಲ್ಲಿ, ಹನುಮ ಉತ್ಸವಗಳಲ್ಲಿ ಎಲ್ಲದರಲ್ಲೂ ಕೂಡ ಭಕ್ತರು ಇವತ್ತು ಮಾಡ್ತಕ್ಕಂಥದ್ದು ಇದೇ ಬಾವುಟವನ್ನ. ಹಾಗಾಗಿ ಇದು ಅದು ಚಾಮುಂಡಿ ಉತ್ಸವ ಆಗ್ಲಿ, ದಸರಾ ಉತ್ಸವ ಆಗ್ಲಿ, ಸರ್ಕಾರಿ ಉತ್ಸವ ಆಗ್ಲಿ, ನಮಗ್ ಗೊತ್ತಿರೋ ಮಾಹಿತಿ ಪ್ರಕಾರ ಇಂದಿನ ಜಿಲ್ಲಾಧಿಕಾರಿಗಳಾದ ವಿದ್ಯಾಕುಮಾರಿ ಅವರು, ಒಂದ್ಸತಿ ನನ್ನ ಹೆಸರು ತಪ್ಪಿದ್ರೆ ಕ್ಷಮೆ ಇರ್ಲಿ, ವಿದ್ಯಾಕುಮಾರಿ ಅವರು ಅವರು ಕೂಡ ಹೀಗೇನೆ ಚಾಲನೆ ಕೊಟ್ಟಿದ್ರು ಅಂತ ಸ್ಥಳೀಯ ಶಾಸಕರೇ ಹೇಳ್ತಾ ಇದ್ದಾರೆ. ಸ್ಥಳೀಯ ಶಾಸಕರು ನೀವು ಹುಡ್ಕೊಳ್ಳಿ ಸರ್, ನೀವು ಹುಡ್ಕೊಳ್ಳಿ, ನೀವು ಹುಡುಕಿ. ನಮ್ಗೆ ಸಿಕ್ಕಿರೋ ಮಾಹಿತಿ ನಾವು ಹೇಳಿದ್ದೀವಿ, ನಮ್ಗೆ ಸಿಕ್ಕಿರೋ ಮಾಹಿತಿ ನಾವು ಹೇಳ್ತಾ ಇದ್ದೀವಿ, ನಾವು ಹುಡುಕಿದ್ದೇ ಮಾಹಿತಿ ನಾನು ಹೇಳ್ತಾ ಇದ್ದೀನಿ ಸರ್, ನಾವು ಹುಡುಕಿದ್ದೇ ಮಾಹಿತಿ ನಾನು ಹೇಳ್ತಾ ಇದ್ದೀನಿ. ಯಾವುದೇ ಧಾರ್ಮಿಕ ಕೊನೆಯ ವರ್ಷದಲ್ಲಿ ಈ ತರ ಇರ್ಲಿಲ್ಲ, ಇದು ಒಂದು ಅವಕಾಶ ಆಗ್ಬಿಡ್ಬೋದು ಅಥವಾ ಕಸ್ಟಮ್ಸ್ ಆಗ್ಬೋದು, ಬೇಡ ನೋಡಿ. ಅಲ್ಲಿ ಹೊರೆ ಕಾಣಿಕೆ ಅಂತ ಒಂದು ಪ್ರೋಗ್ರಾಮು ಪ್ರತಿ ಪುರಪ್ರವೇಶ ಆದ್ಮೇಲೆ ಮಾಡ್ತಾರೆ. ಇದು ಅಲ್ಲಿನ ಪ್ರತೀತಿ. ಅವಾಗ ಅಲ್ಲಿ ಧಾರ್ಮಿಕ ಅಂದ್ರೆ ಇನಾಗ್ರೇಷನ್ ಅಂತ ಒಂದು ಮಾಡೆಲ್ ಇಟ್ಕೊಂಡವ್ರೆ. ಮಾಡೆಲ್ ಏನಂದ್ರೆ ಅದು ಸೌಂಡ್ ಬರುವ ಇದನ್ನ ಸುಡ್ತಾರೆ. ಈ ಬಾರಿ ಅದನ್ನು ಕಂಟಿನ್ಯೂ ಮಾಡಿದ್ದಾರೆ. ಭಾಗಧ್ವಜದ ಮೂಲಕ ಅದನ್ನ ಉದ್ಘಾಟನೆ ಮಾಡಿಸಿದ್ದಾರೆ. ಅದನ್ನ ನಾವು ನಿರ್ಧಾರ ಮಾಡೋದು, ನಾವು ಮೀನ್ಸ್ ಹಿಂದೂಗಳು. ಇಷ್ಟೆಲ್ಲ ಮಾತಾಡಿದ್ವಲ್ಲ, ಅಲ್ಲ ಒಂದ್ ನಿಮಿಷ, ಇಷ್ಟೆಲ್ಲ ಹೇಳಿದ್ರಲ್ಲ, ಏನೇ ಮಾತಾಡಿದ್ರು ನಾವು ಕೊನೆಗೆ ಎಲ್ಲಿಗೆ ಹೋಗ್ಬೇಕು? ಅವರೇ ಹೇಳ್ದಂಗೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ ನೋಡಿ. 1962ರಲ್ಲಿ ಒಂದ್ ನಿಮಿಷ, ಅದಲ್ಲ ಸರ್, ಕೇಳಿಸ್ಕೊಳ್ಳಿ. 1962ರಲ್ಲಿ ಸರ್ದಾರ್ ಸಫಿಯುದ್ದೀನ್ ವರ್ಸಸ್ ಸ್ಟೇಟ್ ಆಫ್ ಬಾಂಬೆ ಕೇಸಲ್ಲಿ ಏನು ಹೇಳುತ್ತೆ, ನಾನು ಇದು ಮಾತ್ರ ಹೇಳ್ತೀನಿ. ದ ಕೋರ್ಟ್ ಎಂಫಸೈಸ್ಡ್ ದಟ್ ದ ಸ್ಟೇಟ್ ಶುಡ್ ನಾಟ್ ಇಂಟರ್ಫಿಯರ್ ಇನ್ ಮ್ಯಾಟರ್ ಆಫ್ ರಿಲಿಜಿಯಸ್ ಫೇತ್ unless such practices are considered immoral or contrary to public order. ಇದು ಯಾರಿಗೆ ಹೇಳಿರೋದು ಗೊತ್ತಾ? Contrary to public order. ಕೇಳ್ಕೊಳ್ರಿ, contrary to public order in the position in the capacity of a ಮೇಡಮ್ ಕಂಪ್ಲೇಂಟ್ ಮಾಡ್ತೀನಿ. ರಜಾಕ್ ಒಂದು ನಿಮಿಷ ಕೇಳ್ಕೊಳ್ಳಿ. ಇದು ಯಾರಿಗೆ ಹೇಳಿರೋದು ಗೊತ್ತಾ ಮೇಡಮ್? ಒಬ್ಬ ಮುಸ್ಲಿಮರ ಧಾರ್ಮಿಕ ಹಕ್ಕಿಗೆ ಸಂಬಂಧಪಟ್ಟಂತೆ ಬಾಂಬೆ ಸ್ಟೇಟ್ ಆಫ್ ಬಾಂಬೆ ಹೇಳಿರೋದು. ಮುಸ್ಲಿಮರ ಆಚರಣೆಯನ್ನು ಕೂಡ ನೀವು ಇಂಟರ್ಪ್ರೇಟ್ ಮಾಡಬೇಕು. ಅದೇ ರೀತಿ ಹಿಂದೂಗಳು ಅಲ್ಲಪ್ಪ, ಅದೇ